ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹಿಳಾ ಪಿಎಸ್ಐ ಮೇಲೆ ದರ್ಪ ತೋರಿದ್ರ ಶಾಸಕರ ಮಗಳು. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಆರೋಪ. ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದಲ್ಲಿ ನಡೆದಿರುವಂತಹ ಘಟನೆ ಇದು. ಭೀಮನ ಅಮಾವಾಸ್ಯೆ ದಿನ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಪಿಎಸ್ಐ ದರ್ಶನಕ್ಕೆ ಅವಕಾಶ ನೀಡುವಲ್ಲಿ ವಿಳಂಬ ಮಾಡಿದ್ದಕ್ಕೆ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಥವಾ ಕಪಾಳಕ್ಕೆ ಹೊಡೆದಿದ್ದಾರೆ ಶಾಸಕರ ಪುತ್ರಿ. ದೇಗುಲದ ಗರ್ಭಗುಡಿ ಪ್ರಾಂಗಣದಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯ ಮಹಿಳಾ ಠಾಣೆ ಪಿಎಸ್ಐ ಸವಿತಾ ಬಿ ಮೇಲೆ ದರ್ಪವನ್ನ ಮೆರೆದಿರೋದು ಶಾಸಕರ ಪುತ್ರಿ ಐಶ್ವರ್ಯ. ಶಾಸಕ ಸುರೇಶ್ ಗೌಡ ಅವರ ಪುತ್ರಿ ಮತ್ತು ಎಸಿಪಿ ಗೌತಮ್ ಅವರ ಪತ್ನಿ ಐಶ್ವರ್ಯ ಕರ್ತವ್ಯ ನಿರತ ಮಹಿಳಾ ಪಿಎಸ್ಐಗೆ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಿದ್ದಾರೆ. ಐಶ್ವರ್ಯ ವಿರುದ್ಧ ದೂರು ನೀಡಿರುವ ಪಿಎಸ್ಐ ಸವಿತಾ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಶಾಸಕರ ಮಗಳು ಅಂದ ತಕ್ಷಣ ಕರ್ತವ್ಯದಲ್ಲಿ ನಿಯೋಜನೆಗೊಂಡಿದ್ದಂಥ ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡ್ತಾರೆ ಅಂತ ಅಂದರೆ ಏನು ದರ್ಪಾರಿ ಇದು? ಹೇಳೋರು ಕೇಳೋರು ಯಾರೂ ಇಲ್ಲ. ಅಪ್ಪನೇ ಶಾಸಕರಿದ್ದಾರೆ, ಗಂಡ ಪೊಲೀಸ್ ಅಧಿಕಾರಿ ಇದ್ದಾರೆ, ಎಸಿಪಿ. ಏನು ಮಾಡಿದ್ರು ನಡೆಯುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ ಅಂತ ಕಾಣಿಸುತ್ತೆ. ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇವತ್ತು ಸುರೇಶ್ ಗೌಡ್ರೆ ಸಾರಿ ಕೇಳಿದ್ದಾರೆ ನೋಡಿ. ಎಸ್, ಗಮನಿಸ್ತಾ ಇದ್ದೀವಿ. ಸುರೇಶ್ ಗೌಡ ಅವರ ಮಗಳು ಐಶ್ವರ್ಯ ಫೋಟೋ ತೋರಿಸ್ತಾ ಇದ್ದೀವಿ. ಇವರೇ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆ ಮಾಡಿರೋದು. ಸಾಕಷ್ಟು ಜನ ನಿಂತ್ಕೊಂಡಿರ್ತಾರೆ ದರ್ಶನಕ್ಕೋಸ್ಕರ. ದೇವರ ದರ್ಶನಕ್ಕೆ ಸಾಕಷ್ಟು ಜನ ಸಾಲುಗಟ್ಟು ನಿಂತ್ಕೊಂಡಿರ್ತಾರೆ. ಇವರು VIP ಸಾಲಿನಲ್ಲಿ ನಿಂತ್ಕೊಂಡಿದ್ರಂತೆ. ಪಾಪ ಐಶ್ವರ್ಯ ಮೇಡಮ್ಮು ಒಳಗಡೆ ಬಿಡೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಮಹಿಳಾ ಪಿಎಸ್ಐ ಹೇಳಿದ್ದಾರೆ, ಸ್ವಲ್ಪ ರಶ್ ಇದೆ ಮೇಡಮ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ. ಅಷ್ಟಕ್ಕೆ ಮೇಡಮ್ಗೆ ಕೋಪ ಬಂದುಬಿಟ್ಟಿದೆ, ಕಪಾಳಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಶಾಸಕರ ಪುತ್ರಿ ಅಲ್ವಾ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಏನಾಗಿರೋದು? ಯಾಕೆ ಇವರು ಆ PSI ಮೇಲೆ ಹಲ್ಲೆ ಮಾಡಿದ್ರು? PSI ಏನು ಹೇಳಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಪ್ರಭಾವಿ ಪುತ್ರಿಯಾದಂತಹ ಓರ್ವ ಮಹಿಳೆ ಏನು ಭೀಮನ ಅಮಾವಾಸ್ಯೆ ದಿನ ಆರತಿ ಉಕ್ಕಡದ ದೇವಸ್ಥಾನಕ್ಕೆ ಬಂದು ಅಲ್ಲಿದ್ದಂತ ಕರ್ತವ್ಯದಲ್ಲಿದ್ದಂತ ಲೇಡಿ PSI ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡ ಗ್ರಾಮದಲ್ಲಿ ಆಗಸ್ಟ್ 12ರ ರಾತ್ರಿ ಸುಮಾರು 8:15 ಈ ಒಂದು ಘಟನೆ ನಡೆದಿದೆ. ಗರ್ಭಗುಡಿ ಪ್ರಾಂಗಣಕ್ಕೆ ಎಂಟ್ರಿ ಕೊಡಕ್ಕೆ ಹೋಗ್ತಾರೆ ಈ ಒಬ್ಬ ಮಹಿಳೆ. ಈಕೆ ಪ್ರಭಾವಿ ಶಾಸಕರಾಗಿರುವಂತಹ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಪುತ್ರಿಯಾಗಿದ್ದು ಎಸಿಪಿ ಗೌತಮ್ ರವರ ಪತ್ನಿ ಕೂಡ ಆಗಿರ್ತಾರೆ. ಈಕೆ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ರಶ್ ಅನ್ನು ನೋಡಿ ಈಕೆ ಏಕಾಏಕಿ ಒಳಗೆ ನುಗ್ಗಲಿ ಹೋಗ್ತಾಳೆ. ಈ ಸಂದರ್ಭದಲ್ಲಿ ಕರ್ತವ್ಯದಂತ ಮಹಿಳೆ ಸವಿತಾ ಏನಿರ್ತಾರೆ PSI, ಇವರು ಅವರನ್ನ ತಡೆದು ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಸಾವಧಾನವಾಗಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಆಕೆ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿ ನಾನು ದರ್ಪವನ್ನು ತೋರುತ್ತಾಳೆ. ತನಗೆ ಏನು ಈಗ ನಿಲ್ಲಿಸ್ಲಿಕ್ಕೆ ನಿನಗೆ ಏನು ಅಧಿಕಾರ ಇದೆ? ನೀನು ಸಾಮಾನ್ಯ ಒಬ್ಬ ಲೇಡಿ PSI, ನೀನು ನಾನು ACP ಅವರ ಹೆಂಡತಿ, ಜೊತೆಗೆ ನಮ್ಮ ಅಪ್ಪ ಶಾಸಕರು ಅಂತ ಹೇಳಿ ದರ್ಪವನ್ನ ಮಾಡಿ ಹಲ್ಲೆಯನ್ನ ಮಾಡಿರ್ತಾರೆ. ಈ ವಿಚಾರವಾಗಿ ಸಾಕಷ್ಟು ಕೂಡ ಗೊಂದಲಗಳಿದೆ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಪೊಲೀಸ್ ಪತ್ನಿ ಆಗಿರೋ ಕಾರಣಕ್ಕಾಗಿ ಈ ಒಂದು ಪ್ರಕರಣ ಮುಚ್ಚಿ ಹಾಕಲು ಕೂಡ ಪೊಲೀಸರು ಮುಂದಾಗಿದ್ದಾರೆ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಆದ್ರೂ ಕೂಡ ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಏನೀಗ ಕ್ಯಾತನಹಳ್ಳಿ ಪೊಲೀಸ್ ನಲ್ಲಿ ಈಗ ಪ್ರಕರಣವನ್ನು ದಾಖಲಿಸಿ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಭಾವಿ ಪುತ್ರಿ ಆಗಿರುವ ಕಾರಣಕ್ಕೆ ಈಕೆ ದೌರ್ಜನ್ಯವನ್ನು ದರ್ಪವನ್ನು ಮೆರೆದಿರುವಂತದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಿದೆ. ಯಾಕೆಂದ್ರೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.